ಬ್ಲಾಕ್ ಕಲರ್ ನಿಮಗೆ ಬರೀ 35,000 ರೂಪಾಯಿ ಸರ್. 2025 ಬರ್ಗ್ಮ್ಯಾನ್ ಆಗಿರ್ಬೋದು, ಆಕ್ಟಿವ್ ಆಗಿರ್ಬೋದು, ಡಿಯೋ ಸರ್, ಹಿಮಾಲಯನ್ ಇದೆ ನಮ್ಮ ಹತ್ರ. ಡಾಮಿನರ್ ಕಲೆಕ್ಷನ್ ಅಂತ ನೀವು ನೋಡ್ತಾನೆ ಇರ್ಬೋದು ಸರ್. ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗ್ಯಾರಂಟಿ ಕೊಡ್ತೀವಿ. 45 ಬೇಕಾ, 200cc ಬೇಕಾ, R15 ಕಲೆಕ್ಷನ್ ಅಲ್ಲಿ ನೀವು ಕೇಳಂಗಿದ್ರೆ 1, 2, ಕಾಂಟಿನೆಂಟಲ್ GT 650 ಬೇಕಾ ನಿಮಗೆ 1,45,000 ರೂಪಾಯಿ ಸರ್. ಡಿಯೋ ನಮ್ಮ ಹತ್ರ 35,000 ರೂಪಾಯಿ ನಿಮ್ಗೆ ಸಿಗುತ್ತೆ. ಆಗಿರ್ಬೋದು, R15 ಆಗಿರ್ಬೋದು, ಅಪಾಚಿ ಆಗಿರ್ಬೋದು, NS ಆಗಿರ್ಬೋದು. ನೋಡ್ಬೋದು ಗೈಸ್. ಏರಾಕ್ಸ್ ಪ್ರೈಸ್ ಏನಿರುತ್ತೆ ಹತ್ರ ಬುಲೆಟ್ ಅಲ್ಲಿ ಕಲೆಕ್ಷನ್ ಹೆಂಗಿದೆ ಅಂತ. ಯಾವ ಬುಲೆಟ್ ಬೇಕೋ ನಿಮ್ಗೆ ಆ ಬುಲೆಟ್ ಸಿಗ್ಬಿಡುತ್ತೆ ಸರ್. ಅಪ್ರಿಲ್ ಕಲೆಕ್ಷನ್ ಅಂತೂ ನಿಮಗೆ ಯಾವ್ದು ಬೇಕು ನಿಮಗೆ ಸರ್, ಯಾರು ಕೊಟ್ಟಿರಬಾರ್ದು ಆ ಪ್ರೈಸ್ ನಿಮ್ಗೆ ಕೊಡೋಣ ಸರ್. 4,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ನೋಡ್ಬೋದು ಗೈಸ್ ಇವ್ರ ಹತ್ರ ಕಲೆಕ್ಷನ್ ಹೆಂಗಿದೆ ಅಂತ. ಸರ್ ಇದು NS ಪ್ರೈಸ್ ಮತ್ತೆ ಮಾಡೆಲ್ ಎಲ್ಲ ಮೆಟಲ್ ಬೇಕಂದ್ರೆ ಮುಂದೆಗಡೆ ಇದೆ 2 ಗಾಡಿ. ಓಕೆ ಸರ್ ನಿಮಗೆ ಸಿಗ್ನಲ್ಸ್ ಬೇಕಾ, ಥಂಡರ್ಬರ್ಡ್ ಬೇಕಾ, ನಿಮಗೆ ಯಾವ್ದು 200cc ಬೇಕಾ, ನಿಮಗೆ ಬರೀ 45,000 ರೂಪಾಯಿ ಸಿಗುತ್ತೆ. ಬೆನೆಲಿ ಅಡ್ವೆಂಚರ್ ನಿಮಗೆ 2023 ಸಿಂಗಲ್ ಓನರ್. ಸುಜುಕಿನಲ್ಲಿ ಯಾವ್ದು ಬೇಕು 250cc ರೆಡಿ ಇದೆ ಸರ್. 2019 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಹೇ ಗೈಸ್, ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇರೋದು ಸಾಗರ್ ಆಟೋಮೊಬೈಲ್ಸ್. ಇವ್ರ ಹತ್ರ ನೋಡ್ಬೋದು ನೀವೇ ಮೋಪ್ಯಾಡ್ ಅಲ್ಲಿ ಕಲೆಕ್ಷನ್ ತುಂಬಾ ಯೂಸ್ ಇದೆ. ಮತ್ತೆ ನಿಮ್ಗೆ ಗೇರ್ ಗಾಡಿ ಬೇಕಾ ನಿಮ್ಗೆ ಅದು ಕೂಡ ಸಿಗ್ಬಿಡುತ್ತೆ ಇವ್ರ ಹತ್ರ. ನೋಡೋಣ ಬನ್ನಿ ಪ್ರೈಸಸ್ ಏನಿದೆ ಅಂತ. ಮಾರ್ಕೆಟ್ ಪ್ರೈಸ್ ಏನಿದೆ, ಇವ್ರ ಹತ್ರ ಪ್ರೈಸ್ ಏನಿದೆ, ಮತ್ತೆ ಎಲ್ಲ ಗಾಡಿ ಡೀಟೇಲ್ಸ್ ಎಲ್ಲ ಹೆಂಗಿದೆ, ಗಾಡಿ ಕಂಡೀಷನ್ ಹೆಂಗಿದೆ, ಏನ್ ಕೊಡ್ತಾರ ಇವ್ರ ಸ್ಪೆಷಲ್ ಆಫರ್ ನಮ್ಗೆ ನಮ್ ಕಡೆಯಿಂದ ಬಂದ್ರೆ ಎಲ್ಲ ಕೇಳ್ಕೊಳ್ಳೋಣ ಬನ್ನಿ ಸರ್. ಎಲ್ರಿಗೂ ನಮಸ್ಕಾರ. ಈ ಸತಿ ಬಂದ್ಬಿಟ್ಟು ನಮ್ಮ ಸಾಗರ್ ಆಟೋಮೊಬೈಲ್ಸ್ ಕಡೆಯಿಂದ ಎಲ್ರಿಗೂ ನಮಸ್ಕಾರಗಳು. ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ನಿಮಗೆ ಯಾವ ತರ ಗಾಡಿಗಳು ಬೇಕು ಸರ್. 2024, 2018 ಮಾಡಲು, 2022, 2025, 2025 ಗಾಡಿ ಯಾವ ಗಾಡಿ ಬೇಕು ಎಲ್ಲ ಅವೈಲಬಲ್ ಇದೆ ಸರ್. ಇವಾಗ ಹೇಳ್ತಾ ಇದೀನಿ, ಏನ್ ಹೇಳಿ, ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ನಿಮಗೆ ಎಲೆಕ್ಟ್ರಾ ಆಗಿರ್ಬೋದು, ಕ್ಲಾಸಿಕ್ ಆಗಿರ್ಬೋದು, ಸ್ಟ್ಯಾಂಡರ್ಡ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ಬುಲೆಟ್, ನಿಮ್ಗೆ ಯಾವ ತರ ಸ್ಟೈಲ್ ಬೇಕು ಎಲ್ಲ ಸಿಗುತ್ತೆ. ಈ ಸತಿ ಬಂದ್ಬಿಟ್ಟು ನಾನು ಇವಾಗ ಹೇಳ್ತಾ ಇದೀನಿ ಸರ್, ತಡ ಮಾಡ್ತೀರಾ, ಬೇಗ ಬರಬೇಕು. ಇದರಲ್ಲಿ ನಿಮಗೆ ಸ್ಪೆಷಲ್ ಆಫರ್, ನಿಮ್ಗೆ ಏನಿದೆ ಸ್ಪೆಷಲ್ ಆಫರ್ ಅವೈಲೇಬಲ್ ಇದೆ. ಇವ್ರ ಚಾನೆಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ಸ್ಪೆಷಲ್ ಆಫರ್ ನಿಮ್ಗೆ ಅವೈಲೇಬಲ್ ಇದೆ ಸರ್. ಸರ್ ನಿಮ್ಮ ಹತ್ರ ಅಡ್ವೆಂಚರ್ ಅಲ್ಲಿ ಯಾವ ಗಾಡಿ ಇದೆ ಸರ್? ಸರ್ ಅಡ್ವೆಂಚರ್ ಅಲ್ಲಿ ನಿಮಗೆ ಸರ್ ಹಿಮಾಲಯನ್ ಇದೆ, ಡ್ಯೂಕ್ ನಿಮಗೆ 390 ಅವೈಲೇಬಲ್ ಇದೆ. ಆಮೇಲೆ ಬಂದ್ಬಿಟ್ಟು ನಿಮಗೆ ಅಡ್ವೆಂಚರ್ ಅಲ್ಲಿ ನಿಮಗೆ 250cc ರೆಡಿ ಇದೆ. ಯಾವುದು ಬೇಕು ನಿಮಗೆ ವಿತ್ EMI ಆಪ್ಷನ್. ಇವಾಗ ಹೇಳ್ತಾ ಇದೀನಿ, EMI ಆಪ್ಷನ್ ತುಂಬಾ ಜನಗಳಿಗೆ ಇನ್ನೂ ಗೊತ್ತಿಲ್ಲ. EMI ಅಂದ್ರೆ ಏನು, ಲೋನು ಅಂದ್ರೆ ಏನು ಅಂತ. ಸಿಂಪಲ್ ಆಗಿ 4 ಡಾಕ್ಯುಮೆಂಟ್ಸ್ ತಗೊಂಡು ಸಾಗರ್ ಆಟೋಮೊಬೈಲ್ಸ್ ಬನ್ನಿ 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 ಅಂತ ನಾನು ಕಿರ್ಚಿ ಏನೇ ಕೇಳಿ ಹೇಳೋದು, ಸಾಗರ್ ಆಟೋಮೊಬೈಲ್ಸ್ ಬನ್ನಿ. ನಮ್ ಚಿಕ್ಕ ಹುಡುಗರು ಹೇಳ್ತಾರೆ, ಅಂಕಲ್ ಮಗ ತಗೊಂಬೇಕು ಗಾಡಿ ಅನ್ಬಿಟ್ಟು ಖುಷಿ ಆಗತ್ತೆ. ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ನಿಮ್ಗೆ ಎಲ್ಲಾ ತರ ಗಾಡಿಗಳು ಸಿಗತ್ತೆ ಸರ್. ಕೇಳ್ಕೋಬಹುದು ಆರಾಮಾಗಿ ಗೈಸ್. ಸರ್ ಏನ್ ಹೇಳ್ತಾ ಇದಾರೆ ಅಂತ. ಸರ್ ಅದು ಅಡ್ವೆಂಚರ್ ತೋರಿಸಿದೀರಾ, ನಮ್ಗೆ ಕ್ಯಾಫೆ ರೇಸರ್ ಬೇಕಂದ್ರೆ ಕ್ಯಾಫೆ ರೇಸರ್ ಇದೆಯಾ ನಿಮ್ಮ ಹತ್ರ? ಸರ್ ಕ್ಯಾಶ್ ಅಲ್ಲಿ ನಿಮಗೆ ಯಾವ ತರ ಗಾಡಿಗಳು ಬೇಕು ಸರ್, ನಿಮಗೆ ಹಂಟರ್ ಬೇಕಾ, ಹಂಟರ್ ಅವೈಲೇಬಲ್ ಇದೆ. ಬೆನೆಲಿ 400cc ಬೇಕಾ, ಬೆನೆಲಿ 400cc ಅವೈಲೇಬಲ್ ಇದೆ. ನಿಮಗೆ ಏನ್ ಹೇಳಿ ಸರ್, ಇನ್ನೊಂದು ನೆಕ್ಸ್ಟ್ ಗಾಡಿ ನೀವು ಮುಂದೆ ನೋಡ್ತಾನೆ ಇರ್ಬೋದು ಸರ್. ನಿಮಗೆ ಇದು ಕ್ಯಾಫೆ ರೇಸರ್ GT, ಇದು ಕಾಂಟಿನೆಂಟಲ್ GT 650. ಸರ್ ಅದಕ್ಕೆ ಪ್ರೈಸ್ ಏನಿದೆ ಸರ್ ನಿಮ್ಮ ಹತ್ರ? ಸರ್ 1,40,000 ರೂಪಾಯಿ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಮಾತ್ರ ಸಿಗೋದು. ಇವಾಗ ಹೇಳ್ತಾ ಇದೀನಿ ಸರ್, ಬರೀ 1,40,000ನ? 1,40,000 ರೂಪಾಯಿ. ಅದಕ್ಕೆ ಲೋನ್ ಆಗಲ್ಲ, ಫುಲ್ ಕ್ಯಾಶ್ ತಗೊಂಡ್ ಬನ್ನಿ, ಗಾಡಿ ತಗೊಂಡೋಗಿ ನೀವು. ಸರ್ ಮಾಡೆಲ್ ಸರ್ ಅದು ಸರ್ 2015 ಮಾಡಲು. ಓಕೆ ನೋಡಿ ಗೈಸ್, ಕ್ಯಾಫೆ ರೇಸರ್ ಇದು ಕಾಂಟಿನೆಂಟಲ್ 650, ಇದು GT 2015 ಮಾಡೆಲ್. ಇದಕ್ಕೆ ಪ್ರೈಸ್ 1,40,000 ಅಷ್ಟೇ ಅಂತೆ. ಮೈಲೇಜ್ ವೆಹಿಕಲ್ ಬೇಕಾ? ಮೈಲೇಜ್ ವೆಹಿಕಲ್ ಅವೈಲೇಬಲ್ ಇದೆ ಸರ್. ಅದರಲ್ಲಿ ಸ್ಪೋರ್ಟ್ ಬೇಕಾ, ಇದೆಯಾ ನಿಮ್ಮ ಸರ್? ಅದರಲ್ಲಿ ಸ್ಪೋರ್ಟ್ಸ್ ವೆಹಿಕಲ್ ಬೇಕಾ? ಅದು ರೆಡಿ ಇದೆ ಸರ್. ಸರ್ ಅದಕ್ಕೆ ಪ್ರೈಸಸ್ ಎಷ್ಟು ಸರ್ ಏನ್ ಪ್ರೈಸ್ ನೋಡ್ತಾ ಇದೀರಾ ನೀವು? ಸ್ಟಾರ್ಟಿಂಗ್ ಪ್ರೈಸ್ ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ವಿತ್ ಗ್ಯಾರಂಟಿ ಸಮೇತ 35,000 ರೂಪಾಯಿ ಸಿಗುತ್ತೆ ಸರ್. ಸರ್ ಆಚೆ ಕಡೆ ಸ್ವಲ್ಪ ಆಫರ್ಸ್ ಕೊಡ್ತಾರೆ, ಏನಂದ್ರೆ ಸರ್ವಿಸ್ ಫ್ರೀ ಕೊಡ್ತಾರೆ ಒಂದು, ಮತ್ತೆ ವಾರಂಟಿ ಬರೀ 6 ಮಂತ್ ಕೊಟ್ಟೆ. ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಕೊಡುವಂತದ್ದು ಏನು ಅಂದ್ರೆ ಗ್ಯಾರಂಟಿ. ಓಕೆ, ಗ್ಯಾರಂಟಿ ಕೊಡ್ತೀರಾ? ಕೇಳಿಸ್ಕೊಳ್ಳಿ. ಹೌದು,
ಏನ್ ಗ್ಯಾರಂಟಿ ಕೊಡ್ತೀರಾ ಸರ್? ಸರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗ್ಯಾರಂಟಿ ಕೊಡ್ತೀವಿ. ಓಕೆ, ಗ್ಯಾರಂಟಿ ಕೊಡ್ತೀರಾ? ಹೌದು. ಇದು ಹಂಟರ್ದು ಪ್ರೈಸ್ ಏನಿರುತ್ತೆ ಸರ್? ಸರ್ ಹಂಟರ್ ಬೇಕಾ ನಿಮಗೆ? ಬರೀ 1,65,000 ಸರ್. ಓಕೆ, ಇದು ಥಂಡರ್ಬರ್ಡ್? ಥಂಡರ್ಬರ್ಡ್ ಬೇಕಾ ನಿಮಗೆ? 1,45,000 ಸರ್. ಸರ್ ಇಂಟರ್ಸೆಪ್ಟರ್ದು? ಇಂಟರ್ಸೆಪ್ಟರ್ ಬೇಕಾ ನಿಮಗೆ? ಏನ್ ಸರ್ ಹಿಂಗ್ ಕೇಳ್ಬಿಟ್ರೆ ನೀವು? ಸರ್ 1,75,000, ಅದರಲ್ಲೂ ಕಮ್ಮಿ ಆಗತ್ತೆ. ಸರ್ ಅದ್ ಬಿಟ್ರೆ ಹಿಮಾಲಯನ್ ಪ್ರೈಸ್ ಏನಿದೆ? ಸರ್ ಹಿಮಾಲಯನ್ ಬೇಕಾ ನಿಮಗೆ? 1,35,000, ಅದರಲ್ಲೂ ಕಮ್ಮಿ ಆಗತ್ತೆ ಸರ್. ಹಿಮಾಲಯನ್ ಬರೀ 1,35,000 ಅಷ್ಟೇನಾ? ಸರ್ 1,35,000. ಓಕೆ ಸರ್, ಅದ್ ಬಿಟ್ರೆ ನಿಮ್ ಹತ್ರ ಬೆನೆಲಿ ಇದೆಯಾ? ಸರ್ ಬೆನೆಲಿ 400 ವಿತ್ ಅಂಪೇರ್ ರೆಡಿ ಇದೆ ಸರ್. ಸರ್ EMI ಆಗುತ್ತಾ? ಸರ್ EMI ಆಪ್ಷನ್ ಪೂರ್ತಿ ಬ್ಯಾಂಗ್ಳೂರು ಪೂರ್ತಿ ಕರ್ನಾಟಕ ಮಾಡಿಸ್ಕೋಣ ಸರ್. ಓಕೆ ಸರ್, ಅದ್ ಬೆನೆಲಿ ಪ್ರೈಸ್ ಏನಿದೆ ಸರ್? ಸರ್ ಬೆನೆಲಿ ಏನ್ ಹೇಳಿ ಸರ್, ಯಾರು ಕೊಟ್ಟಿರ್ಬಾರ್ದು ಆ ಪ್ರೈಸ್ ನಿಮ್ಗೆ ಕೊಡೋಣ ಸರ್. ಸರ್ ನಿಮ್ಗೆ ಬುಲೆಟ್ ಆಗಿರ್ಬೋದು, ಹಂಟರ್ ಆಗಿರ್ಬೋದು, ಸರ್ ಗನ್ ಮೆಟಲ್ ಆಗಿರ್ಬೋದು, ನಿಮ್ಗೆ ಯಾವ ತರ ಗಾಡಿಗಳು ಬೇಕು ಸರ್ ನಿಮಗೆ ಎಲ್ಲ ಅವೈಲೇಬಲ್ ಇದೆ ಸರ್. ಸರ್ ಅದಕ್ಕೆ ಬೆನೆಲಿದು ಪ್ರೈಸ್ ಹೇಳಿಲ್ವಾ ನೀವು? ಪ್ರೈಸ್ ಸರ್ ಹೇಳಿ. ನೀವು ಪ್ರೈಸ್ ಕೇಳಿಲ್ವಲ್ಲ ಸರ್? ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ಗೊತ್ತಾಗತ್ತೆ. Okay. 1,85,000, ಅದ್ರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಅದರಲ್ಲಿ ಕಮ್ಮಿ ಆಗುತ್ತೆ. ಓಕೆ, ಮೊಪೈಟ್ ಅಲ್ಲಿ ಯಾವ್ದು ಬೇಕು ನಿಮಗೆ? ಈ ಕಲೆಕ್ಷನ್ ಆಗಿರ್ಬೋದು, ಮೇಲ್ಗಡೆ ನೀವು ನೋಡ್ತಾನೆ ಇರ್ಬೋದು, ಅದು ಅವೈಲೇಬಲ್ ಇದೆ ನಿಮಗೆ. Okay. ಸ್ಪ್ಲೆಂಡರ್ ಆಗಿರ್ಬೋದು, R15 ಆಗಿರ್ಬೋದು, ಕಂಪ್ಲೀಟ್ ಆಗಿ ಅಪಾಚಿ ಆಗಿರ್ಬೋದು, NS ಆಗಿರ್ಬೋದು, Okay. ಕಂಪ್ಲೀಟ್ ಆಗಿ ರೆಡಿ ಇದೆ ಸರ್ ಗಾಡಿಗಳು. ಸರ್ NS ಮಾಡೆಲ್ ಯಾವ್ದು ಸರ್ ಇದು? NS 2018 ಮಾಡಲು ಸರ್. 2018 ಮಾಡೆಲ್ NS ಗೆ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? ಸರ್ ಈ ಪ್ರೈಸ್ ಅಲ್ಲಿ ಬಂದ್ಬಿಟ್ಟು ನಿಮಗೆ ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ನಿಮಗೆ ವಿತ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ಗ್ಯಾರಂಟಿ ಸಮೇತ ನಿಮಗೆ ಏನ್ ಹೇಳಿ NS ಅಲ್ಲಿ ಹೋಗ್ತೀರಾ ಸರ್. ಅಪಾಚಿ ಬಂದ್ಬಿಟ್ಟು ನಿಮಗೆ ಬರೀ 65,000 ಕೊಡೋಣ ಸರ್ ಗಾಡಿ. 65,000 ಗೆ ಹೌದು ಸರ್, ಬರೀ 65,000 ಸರ್. ಓಕೆ, ಇದು R15 ಸರ್? ಸರ್ ಬರೀ R15 ಬಂದ್ಬಿಟ್ಟು 1,25,000 ಕೊಡೋಣ ಸರ್. ಸರ್ ಅದು ಮಾಡೆಲ್ ಯಾವ್ದು ಸರ್? ಅದು ಯಾವ್ದು ಸರ್? R15. ಸರ್ R15 ಬಂದ್ಬಿಟ್ಟು 2020 ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಸರ್, ಇದು ಹೀರೋ ಹೋಂಡಾ? ಸರ್ ಇದು ಬಂದ್ಬಿಟ್ಟು ಹೀರೋ ಹೋಂಡಾ ಕರೆಕ್ಟ್ ನೀವು ಹೇಳಿದ್ದು. ಸ್ಪ್ಲೆಂಡರ್ ಪ್ಲಸ್ ಈ ಗಾಡಿ ಬಂದ್ಬಿಟ್ಟು BS4. Okay. ಈ ಗಾಡಿ ಬಂದ್ಬಿಟ್ಟು ನಿಮಗೆ ಬರೀ 65,000 ಕೊಡೋಣ ಸರ್. ಬರೀ 65,000 ಗೆ ಹೀರೋ ಹೋಂಡಾನಾ? ಹೌದು ಸರ್. ಅದ್ರ ನಿಮ್ಗೆ EMI ಬೇಕಾ? EMI ಆಪ್ಷನ್ ಅವೈಲೇಬಲ್ ಇದೆ ಸರ್. ಆಪ್ಷನ್ ಅವೈಲೇಬಲ್ ಇದೆ. ಹೌದು ಸರ್. ಕೇಳ್ಕೋಬಹುದು ಗೈ, ಇದು ಹೀರೋ ಹೋಂಡಾಗೆ ಕೂಡ ಸರ್ ಇದು ಡಿಯೋ ನಿಮಗೆ ಯಾವ್ದು ಬೇಕು ನಿಮಗೆ ಎಲ್ಲ ಸಿಗುತ್ತೆ ಸರ್. ಓಕೆ ಸರ್, ಡಿಯೋ ಪ್ರೈಸ್ ಸ್ಟಾರ್ಟಿಂಗ್ ಏನಿದೆ ಸರ್? ಸರ್ ಡಿಯೋ ಬಂದ್ಬಿಟ್ಟು ನಿಮಗೆ 35,000 ಶುರು ಆಗುತ್ತೆ ಸರ್. ಬರೀ 35,000 ಇಂದ ಮೊಬೈಲ್ ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು. ಸರ್ ನಮ್ಮ ಆಡಿಯನ್ಸ್ ಗೆ ತೋರಿಸಿ ಸರ್ ಗಾಡಿಗಳು ನಿಮ್ಮ ಹತ್ರ ಇರೋದು. ಸರ್ ಈ ಸತಿ ಬಂದ್ಬಿಟ್ಟು ನಿಮ್ಮ ಆಡಿಯನ್ಸ್ ಗೆ ಸಾಗರ್ ಆಟೋಮೊಬೈಲ್ಸ್ ಗೆ ಮೋಸ್ಟ್ ವೆಲ್ಕಮ್. ಇನ್ನೊಂದು ಸರ್ ನಿಮಗೆ ಬರ್ಗ್ಮ್ಯಾನ್ ಆಗಿರ್ಬೋದು, ಆಕ್ಟಿವ್ ಆಗಿರ್ಬೋದು, ಡಿಯೋ ಆಗಿರ್ಬೋದು ಸರ್, ಅಪ್ರೆಲಾ ಕಲೆಕ್ಷನ್ ಅಂತೂ ನಿಮಗೆ ಯಾವ್ದು ಬೇಕು ನಿಮಗೆ 125, 150, 160 ಎಲ್ಲ ಅವೈಲೇಬಲ್ ಇದೆ. ನೆಕ್ಸ್ಟ್ ನೀವು ಬರ್ತಾನೆ ಇರ್ಬೋದು. ಡಿಯೋ ಕಲೆಕ್ಷನ್ ಅಲ್ಲಿ ಯಾವ್ದು ಬೇಕು ನಿಮಗೆ? ಡಿಯೋನಲ್ಲಿ ಯಾವ್ದು ಬೇಕು ನಿಮಗೆ? 100cc ಬೇಕಾ? 110cc ಬೇಕಾ? 125cc ಬೇಕಾ? ಯಾವ್ದು ಬೇಕು? ತರ ಮಾಡಿದಿರಾ, ಬೇಗ ಬರ್ಬೇಕು, ತಗೊಳ್ಬೇಕು ನೀವು ಸರ್. ಅದು ಅದರಲ್ಲೂ ಏನು ಅಂದ್ರೆ ದಯವಿಟ್ಟು ಬೇಜಾರ್ ಮಾಡ್ಕೊಳಕ್ ಹೋಗ್ಬಿಡಿ. ಇವಾಗ ಹೇಳ್ತಾ ಇದೀನಿ, EMI ಆಪ್ಷನ್ ಸಿಗುವಂತದ್ದು ಪೂರ್ತಿ ಬ್ಯಾಂಗ್ಳೂರು, ಪೂರ್ತಿ ಕರ್ನಾಟಕ, ಎಲ್ಲಿಂದಾದ್ರೂ ಬನ್ನಿ, EMI ಆಪ್ಷನ್ ನಿಮ್ಗೆ ಮಾಡಿಸ್ಕೊಡ್ತೀವಿ ಸರ್. ಸರ್ ಡಿಯೋ ಸ್ಟಾರ್ಟಿಂಗ್ ಪ್ರೈಸ್ ಏನಿದೆ ಸರ್ ನಿಮ್ಮ ಹತ್ರ? ಸರ್ ಡಿಯೋ ನಮ್ಮ ಹತ್ರ 35,000 ನಿಮ್ಗೆ ಸಿಗುತ್ತೆ ಸರ್. ಆಕ್ಟಿವಾ ಸರ್? ಸರ್ ಆಕ್ಟಿವಾ ಬೇಕಾ ನಿಮಗೆ? 30,000 ಸಿಗುತ್ತೆ ಸರ್. ಸರ್ ಬರ್ಗ್ಮ್ಯಾನ್ ಬೇಕಂದ್ರೆ ಎಷ್ಟಕ್ಕೆ ಸಿಗುತ್ತೆ ಸರ್? ಸರ್ ಬರ್ಗ್ಮ್ಯಾನ್ ಬೇಕಾ? ಫುಲ್ ಕ್ಯಾಶ್ ಅಲ್ಲಿ ಗಾಡಿ ಬೇಕಾ ನಿಮಗೆ? ಸರ್ ಬರೀ ನಿಮಗೆ 80,000 ಫುಲ್ ಕ್ಯಾಶ್ ಗಾಡಿ ಸಿಗುತ್ತೆ ಸರ್. ಸರ್ EMI ಆಗುತ್ತಾ? ಆ EMI ಆಪ್ಷನ್ ಇದೆ ಸರ್. ಸರ್ ಏಪ್ರಿಲ್ ಗೆ ಪ್ರೈಸ್ ಏನಿದೆ? ಸರ್ ಅಪ್ರೆಲಾ ಬೇಕಾ ನಿಮಗೆ? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಬೇಕಾ? EMI ಪ್ರೈಸ್ ಇಲ್ಲ ಸರ್ ನಿಮಗೆ? ಸರ್ ಸ್ಟಾರ್ಟಿಂಗ್ ಪ್ರೈಸ್ ಹೇಳಿ. ಸ್ಟಾರ್ಟಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ ಅಪ್ರೆಲಾ ಬೇಕು ಅಂದ್ರೆ ಬರೀ 40,000 ಕೊಡಿ, ಅಪ್ರೆಲಾ ಸಿಗುತ್ತೆ ಸರ್. ಬರೀ 40,000 ಗೆನಾ? ಬರೀ 40,000 ಕರೆಕ್ಟ್ ಆಗಿ ನಮ್ಮ ಇಡೀ ಕರ್ನಾಟಕ ಎಲ್ರೂ ಕೇಳಬೇಕು. ಇಡೀ ಬೆಂಗಳೂರು, ಇಡೀ ಕರ್ನಾಟಕ ಯಾರಾದ್ರೂ ಇರ್ಬೋದು, ಎಲ್ರೂ ಕೇಳ್ಬೋದು. ಕನ್ನಡದಲ್ಲೇ ಹೇಳ್ತಾ ಇರೋದು ಸಾಗರ್ ಆಟೋಮೊಬೈಲ್ಸ್ ಕಡೆಯಿಂದ ಸರ್. ಸರ್ EMI ಆಗುತ್ತಾ ಇದಕ್ಕೆ? ಸರ್ ಯಾವ್ದಕ್ಕೆ? ಸರ್ ಅಪ್ರಿಲ್ ಆಗಿ EMI ಆಪ್ಷನ್ ರೆಡಿ ಇದೆ ಸರ್. ಓಕೆ, ಅದ್ ಬಿಟ್ರೆ ನಿಮ್ಮ ಹತ್ರ ಆಕ್ಸೆಸ್ ಇದೆಯಾ? ಸರ್ ಆಕ್ಸೆಸ್ ರೆಡಿ ಇದೆ ಸರ್. ಆಕ್ಸೆಸ್ ಅಲ್ಲಿ ಯಾವ್ದು ಬೇಕು ನಿಮಗೆ? BS3 ಬೇಕಾ? BS4 ಬೇಕಾ? BS6 ಬೇಕಾ? BS8 ಬೇಕಾ? ಯಾವ್ದು ಬೇಕು ನಿಮಗೆ? ಬ್ಲಾಕ್ ಕಲರ್ ಆಕ್ಸೆಸ್ ಪ್ರೈಸ್ ಏನಿರುತ್ತೆ ಸರ್? ಯಾವ್ದು? ಇದು ಬ್ಲಾಕ್ ಕಲರ್ ನಿಮಗೆ ಬರೀ 35,000 ಸರ್. ಬರೀ 35,000 ಗೆ ಆಕ್ಸೆಸ್ ನ? ಹೌದು, ಬರೀ 35,000 ಸಿಗುವಂತ ಜಾಗ ಎಲ್ಲಿ? ಅದು ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಮಾತ್ರ.
ಸರ್ ಅದು ಆಕ್ಟಿವಾ 125 ಏನಿದೆ ಸರ್ ಪ್ರೈಸ್? ಸರ್ ಆಕ್ಟಿವಾ 125 ಬರೀ ನಿಮಗೆ 65,000 ರೂಪಾಯಿ ಸಿಗುತ್ತೆ. ಜಸ್ಟ್ 65,000 ಬರೀ 65,000 ರೂಪಾಯಿ. ಹೌದು ಹೌದು. ಓಕೆ. ಬ್ಲೂಟೂತ್ ಬೇಕಾ? ಬ್ಲೂಟೂತ್ ಆಪ್ಷನ್ ಅವೈಲೇಬಲ್ ಇದೆ. ವೆಸ್ಪಾ ನಿಮಗೆ ಆರೆಂಜ್ ಕಲರ್ ಬೇಕಾ? ಆರೆಂಜ್ ಅಲೈವ್ ಇದೆ ಸರ್. ನಿಮಗೆ ಹೋಂಡಾದು ನಿಮಗೆ ಕ್ಲಿಕ್ ಬೇಕಾ? ಕ್ಲಿಕ್ ರೆಡಿ ಇದೆ ಸರ್. ನಿಮಗೆ ಯಾವ್ದು ಬೇಕು ನಿಮಗೆ? ಸರ್ ಆಕ್ಟಿವಾ 125 ಬೇಕಾ? ಆಕ್ಟಿವಾ 125 ಅವೈಲೇಬಲ್ ಇದೆ. ನಿಮ್ಗೆ ಯಾವ ಕಲೆಕ್ಷನ್ ಅಲ್ಲಿ ಬೇಕು ಸರ್ ಎಲ್ಲ ಸಿಗುತ್ತೆ ಸರ್. ಏರಾಕ್ಸ್ ಇದೆಯಾ ನಿಮ್ಮ ಹತ್ರ? ಏರಾಕ್ಸ್ ಅದು ಏರಾಕ್ಸ್ ರೆಡಿ ಇದೆಯಲ್ಲ ಸರ್ ಗಾಡಿ? ಓಕೆ, ನೋಡ್ಬೋದು ಗೈಸ್. ಏರಾಕ್ಸ್ ಸರ್, ಏರಾಕ್ಸ್ ಪ್ರೈಸ್ ಏನಿರುತ್ತೆ ಸರ್? ಏರಾಕ್ಸ್ ನಮ್ಮ ಹತ್ರ ಸರ್ ಸಾಗರ್ ಆಟೋ ಮೊಬೈಲ್ಸ್ ನೀವು ಬಂದ್ರೆ, ನಾನು ಇವಾಗ ಹೇಳ್ತಾ ಇದ್ದೀನಿ, ಸಾಗರ್ ಆಟೋ ಮೊಬೈಲ್ಸ್ ಬನ್ನಿ ಸರ್. ನೀವು ಬನ್ನಿ, ನಿಮ್ಮ ಅಂಗಡಿ ಇದು, ನೀವು ಬರ್ಬೇಕು. ನೀವು ಬಂದಿಲ್ಲ ಅಂದ್ರೆ ಏನ್ ಹೇಳಿ? ಓಕೆ ಸರ್, ನಾವು ಬಂದ್ರೆ ಪ್ರೈಸ್ ಏನ್ ಕೊಡ್ತೀರಾ ನೀವು? ಸರ್ ಎರಾಕ್ಸ್ ಬೇಕಾ? 1,35,000 ರೂಪಾಯಿ ಕೊಡೋಣ ಸರ್. ಓಕೆ, 1,35,000 ಗೆ EMI ಆಗುತ್ತೆ ಅದಕ್ಕೆ? ಏನಕ್ಕೆ ಆಗಲ್ಲ ಸರ್. ಪೂರ್ತಿ ಬೆಂಗಳೂರು, ಪೂರ್ತಿ ಕರ್ನಾಟಕ ಅಲ್ಲ, ಪ್ಯಾನ್ ಇಂಡಿಯಾ ಅಂತ ಎಲ್ಲಾದ್ರೂ ಬನ್ನಿ ಸರ್. ಬುಲೆಟ್ ಅಲ್ಲಿ ಕಲೆಕ್ಷನ್ ಹೆಂಗಿದೆ ಅಂತ, ಯಾವ ಬುಲೆಟ್ ಬೇಕೋ ನಿಮ್ಗೆ ಆ ಬುಲೆಟ್ ಸಿಗ್ಬಿಡುತ್ತೆ. ನೋಡ್ತಾ ಇರ್ಬೋದು ಹೆಂಗಿದೆ ಅಂತ. ಸರ್ ಸ್ವಲ್ಪ ಹೇಳಿ ಸರ್, ನಮ್ಗೆ ಏನೇನಿದೆ ನಿಮ್ಮ ಹತ್ರ ಬುಲೆಟ್ ಅಲ್ಲಿ? ಸರ್ ಈ ಸತಿ ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರಾ ಬೇಕಾ? ಎಲೆಕ್ಟ್ರಾ ರೆಡಿ ಇದೆ ಸರ್. ಗನ್ ಮೆಟಲ್ ಬೇಕಾ? ಗನ್ ಮೆಟಲ್ ರೆಡಿ ಇದೆ. ವೈಟ್ ಕಲರ್ ಬುಲೆಟ್ ಬೇಕಾ? ವೈಟ್ ಕಲರ್ ಬುಲೆಟ್ ರೆಡಿ ಇದೆ ಸರ್. ಅದರಲ್ಲೂ ನಿಮಗೆ ಸ್ಪೆಷಲ್ ಅಡಿಷನ್ ಬೇಕಾ? ಸ್ಪೆಷಲ್ ಅಡಿಷನ್ ನೋಡಿ ಇದೆ ಸರ್. ಓಕೆ, ನಿಮ್ಮ ಹತ್ರ ಹಿಮಾಲಯನ್ ಇದೆ, ಅಲ್ಲಿ ಹಿಮಾಲಯನ್ ಡೀಟೇಲ್ಸ್ ಮತ್ತೆ ಪ್ರೈಸ್ ಹೇಳ್ಬಿಡಿ ಸರ್ ಒಂದ್ಸಲಿ ನಮ್ಗೆ. ಸರ್ ಹಿಮಾಲಯನ್ ನಿಮಗೆ ಯಾವ್ದು ಬೇಕು ನಿಮಗೆ? 2016ನೇ ಮಾಡಲಿಂದ ಹಿಡಿದು 2025 ಇವತ್ತು ನಮ್ಮ ಡೇಟ್ ಅಲ್ಲಿ ಏನಿದೆ ಎಲ್ಲ ಕಲೆಕ್ಷನ್ ಎಲ್ಲ ಸಿಗುತ್ತೆ ಸರ್. ಓಕೆ ಸರ್, ಇದು ಮಾಡೆಲ್ಗೆ ಪ್ರೈಸ್ ಏನಿರುತ್ತೆ ಸರ್? ಸರ್ ಇದು 2023ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್, ಬರೀ 1,95,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಗಾಡಿ ಯಾವ್ದು ಸರ್? ಇದು ಸ್ವಲ್ಪ ಯುನೀಕ್ ಆಗಿ ಕಾಣಿಸ್ತಾ ಇದೆ ಸರ್. ಇದು ಯೂನಿಕ್ ಆಗಿ ಕಾಣ್ತಾ ಇದೆ ಅಂದ್ರೆ ನೀವು ಏನ್ ಸರ್ ಹಿಂಗ್ ಕೇಳ್ಬಿಟ್ರಿ? ನಮ್ಮ ಹಾಸನ್ ರಿಜಿಸ್ಟ್ರೇಷನ್ ಆಗಿರೋರು ಸರ್ 1,50,000 ಲಕ್ಷ ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಇದೆ ಗಾಡಿನಲ್ಲಿ. ಈ ಗಾಡಿ ಬೇಕು ಅಂದ್ರೆ ನೀವು ತಡ ಮಾಡ್ತೀರಾ, ಬೇಗ ಬರಬೇಕು, ಗಾಡಿ ತಗೊಂಡೋಗ್ಬೇಕು ಸರ್. ಯಾವ್ದು ಸರ್? 4,30,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಅದ್ರಲ್ಲಿ ಕಮ್ಮಿ ಆಗುತ್ತೆ. ಹೌದು ಸರ್, ಇದು ರಾಯಲ್ ಎನ್ಫೀಲ್ಡ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಎಲೆಕ್ಟ್ರಾ ಬೇಕು ಅನ್ನೋರ್ಗೆ ಸಾಗರ್ ಆಟೋ ಮೊಬೈಲ್ಸ್ ಬರ್ಬೇಕು, ಗಾಡಿ ತಗೊಂಡೋಗ್ಬೇಕು ಸರ್. ಅಡ್ವೆಂಚರ್ ಕಲೆಕ್ಷನ್ ಬೇಕಾ? ಅಡ್ವೆಂಚರ್ ಕಲೆಕ್ಷನ್ ರೆಡಿ ಇದೆ ನಿಮಗೆ. 2023 ಸಿಂಗಲ್ ಓನರ್ ಗಾಡಿ ಸರ್. ಸರ್ ಅದಕ್ಕೆ ಪ್ರೈಸ್ ಏನಿದೆ ಸರ್? ಸರ್ ಈ ಗಾಡಿ ಬಂದ್ಬಿಟ್ಟು ನಿಮಗೆ 2,65,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ನೀವು ಬೆನಿಲಿದು ಪ್ರೈಸ್ ಹೇಳಿದೀರಾ, ಇದು ಎಲೆಕ್ಟ್ರಾದು ಪ್ರೈಸ್ ಹೇಳೇ ಇಲ್ವಾ ಸರ್? ನೀವು ಕೇಳೇ ಇಲ್ವಲ್ಲ ಸರ್. ನಿಮ್ಮ ವೀಕ್ಷಕರಿಗೋಸ್ಕರ ನೀವು ಕೇಳಲೇಬೇಕು. ಒಳ್ಳೆ ಕ್ವಶನ್ ಕೇಳಿದ್ರೆ ನೀವು. ಓಕೆ, ಇವಾಗ ಕೇಳ್ತಾ ಇದೀನಿ, ಪ್ರೈಸ್ ಏನಿದೆ ಸರ್? 2014 ಮಾಡಲು 1,25,000 ರೂಪಾಯಿ ಸರ್, ಅದರಲ್ಲೂ ಕಮ್ಮಿ ಆಗುತ್ತೆ. ಓಕೆ, ಇದು ರಾಯಲ್ ಎನ್ಫೀಲ್ಡ್ 350 ಇದು ಸರ್. ಇದು ಗನ್ ಮೆಟಲ್ ಸೇಮ್ ಎಲೆಕ್ಟ್ರಾ ಇದು. ಓಕೆ, ಗನ್ ಮೆಟಲ್ ಬೇಕಂದ್ರೆ ಮುಂದೆಗಡೆ ಇದೆ 2 ಗಾಡಿ. ಓಕೆ, ಈ ಗಾಡಿ ಬಂದ್ಬಿಟ್ಟು ನಿಮಗೆ ಎಲೆಕ್ಟ್ರಾ ಆಗಿರುತ್ತೆ, ಸಿಂಗಲ್ ಓನರ್, 2019ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್. ಸರ್ ಇದಕ್ಕೆ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ನೀವು? ಸರ್ ಯಾವ್ದು ಎಲೆಕ್ಟ್ರಾ ಕೇಳ್ತಾ ಇದ್ದೀರಾ, ಫೈರ್ ಬಾಲ್ ಕೇಳ್ತಾ ಇದ್ದೀರಾ? ಎಲೆಕ್ಟ್ರಾದು ಫಸ್ಟ್ ಹೇಳಿ ಸರ್, ನೀವು ಪ್ರೈಸ್ ಹೇಳಿ ನಮ್ಗೆ. ಸರ್ 2014 ಮಾಡಲು ಬೇಕಾ? 1,25,000 ಸರ್. 2019 ಸರ್ ಸರ್ ಏನ್ ಸರ್ ನೀವು ಬೆಲೆ ಕೇಳ್ತಾ ಇದ್ದೀರಾ, ಪ್ರೈಸ್ ಕೇಳ್ತಾ ಇದ್ದೀರಾ? ನನಗೆ ಒಂದು ಅರ್ಥನೇ ಆಗ್ತಾ ಇಲ್ಲ ಸರ್. ನಮ್ಮ ಇಡೀ ಬೆಂಗಳೂರು, ಇಡೀ ಕರ್ನಾಟಕದಲ್ಲಿ ಇವಾಗ ಹೇಳ್ತಾ ಇದ್ದೀನಿ ಸರ್, ಎಲ್ಲಿಂದ ಆದ್ರೂ ಬನ್ನಿ ನೀವು. EMI ಆಪ್ಷನ್ ರೆಡಿ ಇದೆ. ನಿಮಗೇನ್ ಹೇಳಿ, ಏನ್ ಸ್ಪೆಷಲ್ ಕೊಡ್ತೀರಾ ನೀವು? ಸರ್ ಈ ಸತಿ ಬಂದ್ಬಿಟ್ಟು ನಿಮ್ಮ ವೀಕ್ಷಕರಿಗೆ ನಿಮ್ಮ ಚಾನೆಲ್ ನ ಇವಾಗ ಹೇಳ್ತಾ ಇದೀನಿ, ತಡ ಮಾಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊ ಬಂದ್ರೆ ಸರ್, ಸಾಗರ್ ಆಟೋ ಮೊಬೈಲ್ಸ್ ಅಲ್ಲಿ ವಿತ್ ಗ್ಯಾರಂಟಿ ಸಮೇತ ನಿಮ್ಗೆ ಗಾಡಿ ಇದೆ. ವಿತ್ ಪೂರ್ತಿ ಬೆಂಗಳೂರು, ಪೂರ್ತಿ ಕರ್ನಾಟಕ ಅಲ್ಲ, ಪೂರ್ತಿ ವರ್ಲ್ಡ್ ಎಲ್ಲಿಂದಾದ್ರೂ ಬನ್ನಿ, EMI ಆಪ್ಷನ್ ಮಾಡಿಸ್ಕೋಣ ಸರ್. ಸರ್ ಗ್ಯಾರಂಟಿ ಏನ್ ಕೊಡ್ತೀರಾ ಸರ್ ಆ ಗಾಡಿಯಲ್ಲಿ ನೀವು? ಸರ್ ಇಂಜಿನ್ ಮತ್ತೆ ಗೇರ್ ಬಾಕ್ಸ್ ನಿಮಗೆ ಗ್ಯಾರಂಟಿ ಕೊಡ್ತೀವಿ ಸರ್. ಓಕೆ, ಅಷ್ಟೆಲ್ಲ ಗಾಡಿ ತೋರಿಸಿದಿರಾ. ಇದು ಗಾಡಿ ಯಾವ್ದು ಸರ್ ಇದು? ಸರ್ ಇದು ಬಂದ್ಬಿಟ್ಟು ನಿಮಗೆ 2019ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ ಸರ್, ಗಾಡಿ ಹೆಸರು ಏನ್ ಸರ್ ಅದು? ಸರ್ ಇದು ಜಾವಾ ಸರ್ 42 ಸರ್. ಇದರಲ್ಲಿ ಬಂದ್ಬಿಟ್ಟು ನಿಮಗೆ ಡುವೆಲ್ ಸಿಲಿಂಡರು, ಆಮೇಲೆ ನಿಮಗೆ ಕಂಪ್ಲೀಟ್ ಆಗಿ ನಿಮಗೆ DB ಕಿಲ್ಲರು, ಆಮೇಲೆ ಲೆಗ್ ಗಾರ್ಡು 2 ನಿಮಗೆ ಹ್ಯಾಂಡ್ ಮಿರರ್ಸ್ ಆಗಿರ್ಬೋದು, ಮೊಬೈಲ್ ಹೋಲ್ಡರ್ ಆಗಿರ್ಬೋದು, ವಿಂಡ್ಶೀಲ್ಡ್ ಆಗಿರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ ಸರ್ ಇದು. ಓಕೆ ಸರ್, ಆ ಗಾಡಿ ಜಾವಾಗೆ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ ಸರ್? ಆ ಗಾಡಿ ಪ್ರೈಸ್ ಬಂದು ನಿಮಗೆ 1,35,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಓಕೆ ಸರ್, ಇದು ಕ್ಲಾಸಿಕ್ 350ಗೆ
ಸರ್ ಇದು ಬಂದ್ಬಿಟ್ಟು ನಿಮಗೆ 2016ನೇ ಮಾಡಲು ಸಿಂಗಲ್ ಓನರ್ ವೆಹಿಕಲ್. ಓಕೆ ಸರ್, ಅದಕ್ಕೆ ಪ್ರೈಸ್ ಏನಿದೆ ಸರ್ ಈ ಗಾಡಿ ಪ್ರೈಸ್ ಬಂದು ನಿಮಗೆ ಇವಾಗ ಹೇಳ್ತಾನೆ, ತಡ ಮಾಡ್ತೀರಾ ಬೇಗ ಬನ್ನಿ, 1,55,000 ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಓಕೆ ಸರ್, EMI ಆಗತ್ತಾ? EMI ಆಪ್ಷನ್ ರೆಡಿ ಇದೆ ಸರ್. ಸರ್ ಅದ್ ಗಾಡಿ ಯಾವ್ದು ಸರ್ ಅದು? ಸರ್ ವೈಟ್ ಕಲರ್, ಅದಕ್ಕೂ EMI ಆಪ್ಷನ್ ರೆಡಿ ಇದೆ ಸರ್. ಓಕೆ ಸರ್ ನಿಮಗೆ ಸಿಗ್ನಲ್ಸ್ ಬೇಕಾ, ಥಂಡರ್ಬರ್ಡ್ ಬೇಕಾ, ನಿಮಗೆ ಯಾವ್ದು ಬೇಕು, ಗನ್ ಮೆಟಲ್ ಬೇಕಾ, ರೆಡ್ ಟ್ಯಾಂಕ್ ಬೇಕಾ, ಕಂಪ್ಲೀಟ್ ಆಗಿ ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ರೆಡಿ ಇರುವಂತದ್ದು ಗಾಡಿಗಳು ಸರ್. ಓಕೆ ಸರ್, ಇದು ವೈಟ್ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ 350 ಪ್ರೈಸ್ ಏನಿರುತ್ತೆ ಸರ್? ಸರ್ ಬರೀ ನಿಮಗೆ 1,65,000 ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಸರ್ ಇದು ಮಿಲಿಟರಿ ಕಲರ್ ಪ್ರೈಸ್ ಹೇಳಿ ಸರ್. ಸರ್ ಸಿಗ್ನಲ್ಸ್, ಈ ಸಿಗ್ನಲ್ಸ್ ಬಂದು ಸಿಂಗಲ್ ಓನರ್ ವೆಹಿಕಲ್, ತಡ ಮಾಡ್ದಿರಾ ಬೇಗ ಬರಬೇಕು, ತಗೊಂಡೋಗ್ಬೇಕು. ನಾನು ಇವಾಗ ಹೇಳ್ತಾ ಇದ್ದೀನಿ, ಈ ಗಾಡಿ ಪ್ರೈಸು ಬಂದು ನಿಮಗೆ 1,90,000 ಅದರಲ್ಲೂ ಕಮ್ಮಿ ಆಗುತ್ತೆ. ಸಿಗ್ನಲ್ಸ್ ಇದು ಟಾಪ್ ಫೈನ್ ಮಾಡ್ಲು. ಓಕೆ, ಇಷ್ಟೆಲ್ಲ ಗಾಡಿ ತೋರಿಸಿದ್ರ, ನೀವು ಹತ್ರ ಥಂಡರ್ಬರ್ಡ್ ಇದೆಯಾ? ಥಂಡರ್ಬರ್ಡ್ ಸರ್ ನಮ್ಮ ಹತ್ರ ಥಂಡರ್ಬರ್ಡ್ ಅವೈಲೇಬಲ್ ಇದೆ. ನಿಮಗೆ Okay. ಬುಲೆಟ್ ಅಲ್ಲಿ ಯಾವ್ದು ಬೇಕು ಎಲ್ಲ ಅವೈಲೇಬಲ್ ಇದೆ ಸರ್. ಓಕೆ ಸರ್, ಇದು ಥಂಡರ್ಬರ್ಡ್ ಗೆ ಪ್ರೈಸ್ ಏನ್ ಹೇಳ್ತಾ ಇದ್ದೀರಾ? ಸರ್ ಥಂಡರ್ಬರ್ಡ್ ನಿಮಗೆ ಸ್ಟಾರ್ಟಿಂಗ್ ಪ್ರೈಸ್ ಬೇಕು ಅಂದ್ರೆ ನಿಮಗೆ ಬರೀ ನಿಮಗೆ 80,000 ಶುರು ಆಗುತ್ತೆ ಸರ್. ಅಷ್ಟು ಕಡಿಮೆಯಿಂದ ಸ್ಟಾರ್ಟ್ ಆಗ್ಬಿಡುತ್ತೆ ಥಂಡರ್ಬರ್ಡ್? ಹೌದು ಸರ್. ಓಕೆ ಸರ್, ಅದು ಥಂಡರ್ಬರ್ಡ್ ಗೆ EMI ಆಗುತ್ತಾ? ಮಾಡಿಸ್ಕೋಣ ಸರ್. ಓಕೆ, ನೋಡ್ಬೋದು ಗೈಸ್ ಇವ್ರ ಹತ್ರ ಕಲೆಕ್ಷನ್ ಹೆಂಗಿದೆ ಅಂತ. ಸರ್ ಇದು NS ಪ್ರೈಸ್ ಮತ್ತೆ ಮಾಡೆಲ್ ಎಲ್ಲ ಹೇಳಿ ಸರ್. NS ಕಲೆಕ್ಷನ್ ಅಲ್ಲಿ ನೀವು ನೋಡ್ತಾನೆ ಇರ್ಬೋದು, ನಿಮಗೆ ಯಾವ್ದು ಬೇಕು ನಿಮಗೆ. ಸರ್ ವೈಟ್ ಬೇಕಾ, ನಿಮಗೆ ಗ್ರೇ ಬೇಕಾ, ಬ್ಲೂ ಬೇಕಾ, ನಿಮಗೆ ಸರ್ ಬ್ರೌನ್ ಬೇಕಾ, ಯೆಲ್ಲೋ ಬೇಕಾ, ಆರೆಂಜ್ ಬೇಕಾ, ಯಾವ ಕಲೆಕ್ಷನ್ ಅಲ್ಲಿ ನಿಮಗೆ ಬೇಕು ಸರ್ ಅದು. ಓಕೆ ಸರ್, ಅದು ವೈಟ್ NS ಪ್ರೈಸ್ ಏನಿರುತ್ತೆ ಸರ್? ಸರ್ ವೈಟ್ ಕಲರ್ ಅಲ್ಲಿ ಬೇಕಾ ನಿಮಗೆ? ವೈಟ್ ಕಲರ್ ಅಲ್ಲಿ ನಿಮಗೆ ಸರ್ ವೈಟ್ ಬೇಕಾ, ಬ್ಲೂ ಬೇಕಾ, ನಿಮಗೆ ಯಾವ್ದು ಬೇಕು ಸರ್ ನಿಮಗೆ? ಸರ್ ವೈಟ್ ಬೇಕು ಫಸ್ಟ್ ಬಂದು ಎಲ್ರು ಪ್ರಿಫರೆನ್ಸ್ ಏನ್ ಸರ್, ಅದು ವೈಟೇ ಬೇಕು ಅಂತ. ಕಲೆಕ್ಷನ್ ನೀವು ನೋಡ್ತಾನೆ ಇರ್ಬೋದು ಸರ್. 125cc ಇಂದ ಹಿಡಿದು ಏನಿದೆ 400cc ವರೆಗೂ ಗಾಡಿ ರೆಡಿ ಇದೆ ಸರ್. ಓಕೆ, ನೋಡ್ಬೋದು ಗೈಸ್ ಇವ್ರ ಹತ್ರ 125 ಇಂದ ಹಿಡಿ 400cc ತನಕ ಗಾಡಿ ಅವೈಲೇಬಲ್ ಇದೆ. ಸರ್ 125 ಪ್ರೈಸ್ ಏನಿರುತ್ತೆ ಸರ್ ನಿಮ್ಮ? ಸರ್ 125cc ನಿಮಗೆ NS ಬೇಕು ಅಂದ್ರೆ ಬರೀ ನೀವು 85,000-90,000 ರೂಪಾಯಿ ತಗೊಂಬಂದ್ರೆ ಇಮಿಡಿಯೇಟ್ಲಿ ಗಾಡಿ ಸಿಗ್ಬಿಡುತ್ತೆ ಸರ್. ಓಕೆ ಸರ್, 150 ಪ್ರೈಸ್ ಏನಿರುತ್ತೆ ಸರ್? ಸರ್ 160 ಬೇಕು ಅಂದ್ರೆ ನಿಮಗೆ ಸರ್ 95,000 ರೂಪಾಯಿ ತಗೊಂಬಂದ್ರೆ ಇಮಿಡಿಯೇಟ್ಲಿ ಅದು ಸಿಗುವಂತ ಜಾಗ ಇವಾಗ ಹೇಳ್ತಾ ಇದೀನಿ, ಬೆಂಗಳೂರಲ್ಲಿ ಜಯನಗರದಲ್ಲಿ ಸಾಗರ್ ಆಟೋ ಮೊಬೈಲ್ಸ್ ಅಲ್ಲಿ ಮಾತ್ರ ಸಿಗುತ್ತೆ. ಓಕೆ ಸರ್, 200 NS ಗೆ ಪ್ರೈಸ್ ಏನಿರುತ್ತೆ ಸರ್? ಸರ್ 200cc ಬೇಕಾ ನಿಮಗೆ? ಬರೀ 45,000 ರೂಪಾಯಿ ಸಿಗುತ್ತೆ. ಓಕೆ ಸರ್, ಸಪೋಸ್ 400cc ಬೇಕಂದ್ರೆ ಎಷ್ಟು? ಸಪೋಸ್ ನಿಮಗೆ 400cc ಬೇಕು ಅಂದ್ರೆ ನಿಮಗೆ 2 ಲಕ್ಷ ರೂಪಾಯಿ ಆಗುತ್ತೆ ಸರ್. ಓಕೆ, NS ಎಲ್ಲ ತೋರಿಸಿದೀರಾ, ನಮ್ಗೆ ಡ್ಯೂಕ್ ತೋರಿಸಿ ಸರ್ ಸ್ವಲ್ಪ. ಸರ್ ಡ್ಯೂಕ್ ಅಲ್ಲಿ ಯಾವ್ದು ಬೇಕು ನಿಮಗೆ? 125 ಬೇಕಾ, 200cc ಬೇಕಾ, 390cc ಬೇಕಾ, BS3 ಬೇಕಾ, BS4 ಬೇಕಾ, BS6 ಬೇಕಾ, ಯಾವ್ದು ಬೇಕು ಸರ್ ನಿಮಗೆ? ಸರ್ ಎಲ್ಲ ಅವೈಲೇಬಲ್ ಇದೆ ಸರ್. ಓಕೆ ಸರ್, ನಮಗೆ 125cc ಇದು ಪ್ರೈಸ್ ಏನಿರುತ್ತೆ ಅಂತ ಸ್ವಲ್ಪ ಹೇಳಿ ಸರ್. ಸರ್ ಡ್ಯೂಕ್ 125cc ನಲ್ಲಿ ಹುಡುಕೋರ್ಗೆ ತಡ ಮಾಡ್ತೀರಾ ಬೇಗ ಬರಬೇಕು. ಇವಾಗ ಹೇಳ್ತಾ ಇದೀನಿ, ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಸಿಗುತ್ತೆ ಗಾಡಿ ಅದು. ಓಕೆ ಸರ್, 125 ಪ್ರೈಸ್ ಹೇಳಿ ಸರ್. ಸರ್ ಡ್ಯೂಕ್ 125cc ಬೇಕು ಅಂದ್ರೆ ಸರ್ ಇವಾಗ ಹೇಳ್ತಾ ಇದೀನಿ, ನಿಮಗೆ ಲೇಟೆಸ್ಟ್ ಶೇಪ್ ಬೇಕಾ, ಓಲ್ಡ್ ಶೇಪ್ ಬೇಕಾ ಸರ್? ಸರ್ ಲೇಟೆಸ್ಟ್ ಶೇಪ್ ಬೇಕು ಸರ್ ನಮ್ಗೆ. ಸರ್ ಲೇಟೆಸ್ಟ್ ಶೇಪ್ ಬೇಕು ಅಂದ್ರೆ ನಿಮಗೆ ತಡ ಮಾಡ್ತೀರಾ ಬೇಗ ಬರಬೇಕು, ತಗೊಂಡೋಗ್ಬೇಕು. ಬರೀ 1,20,000 ರೂಪಾಯಿ ತಗೊಂಡ್ಬನ್ನಿ, ಗಾಡಿ ತಗೊಂಡೋಗಿ ಸರ್. ಸರ್ KTM ಡ್ಯೂಕ್ 200 ಗೆ ಪ್ರೈಸ್ ಏನಿರುತ್ತೆ ಸರ್? KTM ಡ್ಯೂಕ್ 200cc ಬೇಕಾ? ಬರೀ ನೀವು 65,000-70,000 ರೂಪಾಯಿ ತಗೊಂಡ್ಬನ್ನಿ ಸರ್. ಓಕೆ, 250 ಬೇಕಂದ್ರೆ? ಸರ್ 250cc ಬೇಕಾ ನಿಮಗೆ? ಸರ್ ಬರೀ ನಾನು ಇವಾಗ ಹೇಳ್ತಾ ಇದೀನಿ, 1,35,000 ರೂಪಾಯಿ ತಗೊಂಬನ್ನಿ, ಅದು ಮಾಡಿಸ್ಕೋಣ ಸರ್. ಓಕೆ, ನಿಮ್ಮ ಹತ್ರ KTM 390 ಇದೆಯಾ? ಸರ್ KTM ಡ್ಯೂಕ್ ಅಲ್ಲಿ ನಿಮಗೆ 390 ಶೇಪ್ ಅಲ್ಲಿ ನಿಮಗೆ ಲೇಟೆಸ್ಟ್ ಶೇಪ್ ಬೇಕಾ, ಓಲ್ಡ್ ಶೇಪ್ ಬೇಕಾ, ಯಾವ ಶೇಪ್ ಅಲ್ಲಿ ಬೇಕಾಗಿತ್ತು ಸರ್? ಸರ್ ಲೇಟೆಸ್ಟ್ ಶೇಪ್ ಬೇಕು ನಮ್ಗೆ. ನಿಮಗೆ ಲೇಟೆಸ್ಟ್ ಶೇಪ್ ಬೇಕು ಅಂದ್ರೆ ನಮ್ಮ ಹತ್ರ ಅದು ಅವೈಲೇಬಲ್ ಇದೆ ಸರ್. ಸರ್ ಅದಕ್ಕೆ ಪ್ರೈಸ್ ಏನಿರುತ್ತೆ ಸರ್? ಸರ್ ಲೇಟೆಸ್ಟ್ ಶೇಪ್ ಬೇಕು ಅಂದ್ರೆ ಇವಾಗ ಹೇಳ್ತಾ ಇದೀನಿ, ತಡ ಮಾಡ್ತೀರಾ ಬೇಗ ಬರಬೇಕು, ತಗೊಂಡೋಗ್ಬೇಕು. ಸರ್ ಆ ಗಾಡಿ ಬೇಕಾ ನಿಮಗೆ? ಸರ್ 1,85,000 ಹೇಳ್ತಾ ಇದೀವಿ, ಅದರಲ್ಲೂ ಕಮ್ಮಿ ಮಾಡಿಸ್ಕೋಣ ಸರ್. ಓಕೆ ಸರ್, ನೀವು ಅಷ್ಟೆಲ್ಲ ಗಾಡಿ ತೋರಿಸಿದೀರಾ, ನಿಮ್ಮ ಹತ್ರ ಡಾಮಿನರ್ ಕಲೆಕ್ಷನ್ ತುಂಬಾ ಇದೆ, ಅದಕ್ಕೆ ಸ್ವಲ್ಪ ಹೇಳಿ ಸರ್ ನಮ್ಗೆ. ಸರ್ ನಮ್ಮ ಹತ್ರ ಡಾಮಿನರ್ ಕಲೆಕ್ಷನ್ ಅಂತ ನೀವು ನೋಡ್ತಾನೆ ಇರ್ಬೋದು. ತಡ ಮಾಡ್ತೀರಾ, ನಮ್ಮ ಚಿಕ್ಕ ಹುಡುಗರಾಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ ಆಗಿರ್ಬೋದು, ಆಮೇಲೆ ಇವಾಗ ಹೊಸದಾಗಿ ಇವಾಗ 10th ಸ್ಟ್ಯಾಂಡರ್ಡ್ 11th ಸ್ಟ್ಯಾಂಡರ್ಡ್ ನೀವು ಯಾರಾದ್ರೂ ಆಗಿರ್ಬೋದು ಸರ್. ಸಾಗರ್ ಆಟೋ ಮೊಬೈಲ್ಸ್ ಬಂದ್ರೆ
ನಿಮಗೆ ಎಲ್ಲಾ ತರ ಗಾಡಿ ಎಲ್ಲ ಅವೈಲೇಬಲ್ ಇದೆ ಸರ್ ನಿಮಗೆ. ಓಕೆ ಸರ್, ಇದು ಡಾಮಿನರ್ 400 ಅರೋರಾ ಗ್ರೀನ್ ಪ್ರೈಸ್ ಏನಿರುತ್ತೆ ಸರ್? ಸರ್ ಇದು ಗ್ರೀನ್ ಕಲರ್ ನಿಮಗೆ ಸರ್ ಇವಾಗ್ಲೇ ಇಂಪಾರ್ಟೆಂಟ್ ಅಲಾಯ್ ವೀಲ್ಸ್ ಇರುತ್ತೆ ನಿಮಗೆ. ಓಕೆ, ಈ ಗಾಡಿ ಬಂದ್ಬಿಟ್ಟು ನಿಮಗೆ ಈ ಕ್ರೋಮಿಂಗ್ ಶಾಕ್ ಆಫ್ದರ್ ಇರುತ್ತೆ ನಿಮಗೆ. ಇನ್ನು ಇವಾಗ ಹೇಳ್ತಾ ಇದೀನಿ ವಿತ್ ನಿಮಗೆ ಮಿರರ್ಸ್ ಕಂಪ್ಲೀಟ್ ಆಗಿ ಇಂಜಿನ್ ಗಾರ್ಡ್ ಆಗಿರ್ಬೋದು, ABS ಆಗಿರ್ಬೋದು, ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಗಾಡಿ ಸರ್ ಇದು. ಓಕೆ ಸರ್, ಇದು ಪ್ರೈಸ್ ಏನಿರುತ್ತೆ ಸರ್? ಸರ್ ಇದು ಪ್ರೈಸ್ ಬಂದು ನಿಮಗೆ 1,55,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಸರ್ ಇದು ನೆಕ್ಸ್ಟ್ ಡಾಮಿನರ್ 400 ಬ್ಲಾಕ್ ಕಲರ್ ಅಲ್ಲಿ. ಸರ್ ಬ್ಲಾಕ್ ಕಲರ್ ಅಲ್ಲಿ ನಾನು ಇವಾಗ ಹೇಳ್ತಾ ಇದೀನಿ, ಬ್ಲಾಕ್ ಅಲ್ಲ ಇದು ಮ್ಯಾಟ್ ಗ್ರೇ ಕಲರ್ ಸಿಗುತ್ತೆ. ಮ್ಯಾಟ್ ಗ್ರೇ. ಓಕೆ ಸರ್, ಇದಕ್ಕೆ ಪ್ರೈಸ್ ಏನಿರುತ್ತೆ ಸರ್? ಸರ್ ಮ್ಯಾಟ್ ಗ್ರೇ ಕಲರ್ ಅಲ್ಲಿ ನಾನು ಇವಾಗ ಹೇಳ್ತಾ ಇದೀನಿ, ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ 1, 2, 3 ವಿತ್ ನಿಮಗೆ ಹ್ಯಾಂಡ್ ಗಾರ್ಡ್ ಸಿಗುತ್ತೆ. ಒಂದರಲ್ಲಿ ನಿಮಗೆ ಹ್ಯಾಂಡ್ ಗಾರ್ಡ್ಸ್ ನೋಡಿ, ಇಲ್ಲಿ ಪೂರ್ತಿ ಶೋರೂಮ್ ಸಮೇತ ಎಲ್ಲ ಕಂಪ್ಲೀಟ್ ಆಗಿ ರೆಡಿ ಇರುವಂತದ್ದು ಸಿಗುವಂತದ್ದು ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ. ಇವಾಗ ಹೇಳ್ತಾ ಇದೀನಿ, ತಡ ಮಾಡ್ತೀರಾ, ಬೇಗ ಬರ್ಬೇಕು, ತಗೊಂಡೋಗ್ಬೇಕು. ಸರ್ ನಮ್ಗೆ R15 V3 ಬೇಕಾ? ಇರುತ್ತೆ ನಿಮ್ಮ ಹತ್ರ? R15 V3, V2, V4 ಅವೈಲೇಬಲ್ ಇದೆ ನಿಮ್ಮ ಹತ್ರ? ಒಳ್ಳೆ ಕ್ವಶನ್ ಕೇಳಿದ್ರಿ. ನಿಮ್ಮ ವ್ಯೂವರ್ಸ್, ನಿಮ್ಮ ಫಾಲೋವರ್ಸ್ ಎಲ್ಲಾರ್ಗು ನಮ್ ಸಾಗರ್ ಆಟೋಮೊಬೈಲ್ಸ್ ಕಡೆಯಿಂದ ಮೋಸ್ಟ್ ವೆಲ್ಕಮ್. ಇನ್ನೊಂದು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸರ್, ನಿಜವಾಗ್ಲೂ ಒಳ್ಳೆ ಮನ್ಸಿನ ಮಾತು ಕೇಳಿದ್ರಿ ನೀವು. ಸರ್ R15 ಕಲೆಕ್ಷನ್ ಅಲ್ಲಿ ನೀವು ಕೇಳಂಗಿದ್ರೆ 1, 2, 3, 4 ಯಾವ್ದು ಬೇಕು ನಿಮಗೆ, ಮಾನ್ಸ್ಟರ್ ಅಡಿಷನ್ ಆಗಿರ್ಬೋದು, ಸ್ಪೆಷಲ್ ಅಡಿಷನ್ ಆಗಿರ್ಬೋದು, ಅದು ಸಿಗುವಂತ ಜಾಗ ಎಲ್ಲಿ ಅಂದ್ರೆ ಸಾಗರ್ ಆಟೋಮೊಬೈಲ್ಸ್. ಇವಾಗ ಹೇಳ್ತಾ ಇದೀನಿ, ತಡ ಮಾಡ್ತೀರಾ, ಬೇಗ ಬರ್ಬೇಕು, ಗಾಡಿಗಳು ತಗೊಂಡೋಗ್ಬೇಕು ನೀವು. ಸರ್ ಪ್ರೈಸಸ್ ಏನಿರುತ್ತೆ ಸರ್? ಸರ್ ಸ್ಟಾರ್ಟಿಂಗ್ ಪ್ರೈಸ್ R15 ಬೇಕಾ ನಿಮಗೆ? ಬರೀ 60,000 ರೂಪಾಯಿ ತಗೊಂಬನ್ನಿ ಸರ್. ಓಕೆ, ಜಸ್ಟ್ 60,000 ಇಂದ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್. ಹೌದು ಸರ್. RC ಇದೆಯಾ ನಿಮ್ಮ ಹತ್ರ? ಸರ್ RC ಕಲೆಕ್ಷನ್ ಅಲ್ಲಿ ಯಾವ್ದು ನೋಡ್ತೀರಾ? ಸರ್ RC 125, 200, 390 ಇದೆಯಾ ನಿಮ್ಮ ಹತ್ರ? ಸರ್ ನಾನು ಇವಾಗ ಹೇಳ್ತೀನಿ, ಸ್ಮಾರ್ಟ್ ಬಾಯ್ ಬೆಂಗಳೂರಿಗೆ ನೀವು ಬಂದ್ರೆ ಏನ್ ಹೇಳಿ, ಆ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ರೀ, ನಮ್ಮ ಅನ್ಸಿದ್ದ ನಾವ್ ಹೇಳ್ತೀವ್ರಿ, ವಿಡಿಯೋ ಮಾಡೋರು ಹೇಳಲ್ಲ ರೀ. ನಾನು ಇವಾಗ ಹೇಳ್ತಾ ಇದೀನಲ್ಲ, ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ನಾವು ಅವ್ರ ಹೆಸರಿಂದ ರೀ, ಅವ್ರ ಹೆಸರಿಂದ ಏನ್ ಹೇಳಿ, ಅವ್ರ ಹೆಸರು ಹೇಳ್ತೀವಿ ನಾವು. ನಮ್ಮ ಹೆಸರು ದೇವ್ರು ಕೊಡೋದು ನಮಗೆ, ಏನ್ ಹೇಳಿ, ನಮಗೆ ದೇವ್ರು ಕೊಡೋದು. ಇವಾಗ ಹೇಳ್ತಾ ಇದೀನಿ, ನಾವು ದೇವಸ್ಥಾನ ಮುಂದೆಗಡೆ ಇದೀವಿ ಸರ್, ಯಾವತ್ತು ಸುಳ್ಳು ಹೇಳೋದು ಅದ್ ಮಾಡೋದೇನಿಲ್ಲ. ಸ್ಮಾರ್ಟ್ ಬಾಯ್ ಬೆಂಗಳೂರು ಬಂದ್ರೆ ಆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಬಂದ್ರೆ ತಿಲಕ್ ನಗರ ಮಾರಿಯಮ್ಮ ದೇವಸ್ಥಾನ ಆಪೋಸಿಟ್ ನಾವು ಇರೋದು ಸರ್. ನಿಮ್ಗೆ ಯಾವ ತರ ಗಾಡಿಗಳು ಬೇಕು ಎಲ್ಲ ಅವೈಲೇಬಲ್ ಇದೆ ನೋಡಿ ಸರ್. ಡ್ಯೂಕ್ ಅಲ್ಲಿ ಯಾವ್ದು ಬೇಕು ಸರ್ ನಿಮಗೆ? 125 ಬೇಕಾ, 200 ಬೇಕಾ, ಯಾವ್ದು ಬೇಕು ನಿಮಗೆ? 390 ಬೇಕಾ, ಯಾವ್ದು ಬೇಕು ನಿಮಗೆ? ಎಲ್ಲ ಕಲೆಕ್ಷನ್ ಎಲ್ಲ ಅವೈಲೇಬಲ್ ಇದೆ. 1200cc ಬೇಕಾ ಸರ್? ನಮ್ ಹೀರೋಗಳ ಹತ್ರ ಬರೀ ಇರೋದೇ ಬೆಂಗಳೂರಲ್ಲಿ 5 ಗಾಡಿ. ಅದು ಸಿಗುವಂತ ಜಾಗ ಎಲ್ಲಿ ಅಂದ್ರೆ ಸರ್, ಹೀರೋಗಳನ್ನ ಬಿಟ್ಬಿಡಿ, ಎಲ್ಲಾರನ್ನೂ ಬಿಟ್ಬಿಡಿ, ನಮ್ಗೆ ಯಾರಾದ್ರೂ ಬೇಡ ಸರ್. ಸಾಗರ್ ಆಟೋಮೊಬೈಲ್ಸ್ ಬನ್ನಿ ನೀವು, ನಿಮ್ಗೆ ಯಾವ ತರ ಗಾಡಿ ಬೇಕು ಎಲ್ಲಾ ಗಾಡಿ ಎಲ್ಲ ಸಿಗುತ್ತೆ ಸರ್. ಓಕೆ ಸರ್, 125cc ಗೆ ಪ್ರೈಸ್ ಏನಿರುತ್ತೆ ಸರ್? ಸರ್ 125cc ಪ್ರೈಸ್ ಬೇಕಾ ನಿಮಗೆ? ಬರೀ ಏನ್ ಹೇಳಿ, 1,40,000 ರೂಪಾಯಿ ತಗೊಂಬನ್ನಿ. ಓಕೆ, 390 ಗೆ ಪ್ರೈಸ್ ಏನಿರುತ್ತೆ ಸರ್? 390cc ಬೇಕಾ? 390cc ಸಿಗುತ್ತೆ ಸರ್. ಓಕೆ, ನಿಮ್ಮ ಹತ್ರ ಸುಜುಕಿ ಯಾವ್ದು ಗಾಡಿ ಇಲ್ವಾ ಸರ್? ಸುಜುಕಿನಲ್ಲಿ ಯಾವ್ದು ಬೇಕು? 250cc ರೆಡಿ ಇದೆ ಸರ್. ಓಕೆ, ಅದು ಜಿಕ್ಸರ್ 250 ನಾ? ಹೌದು ಸರ್. ಓಕೆ ಸರ್, ಅದಕ್ಕೆ ಪ್ರೈಸ್ ಏನಿದೆ ಸರ್? ಸರ್ ಆ ಪ್ರೈಸ್ ಬಂದು ನಿಮಗೆ 1,65,000, ಅದರಲ್ಲೂ ಕಮ್ಮಿ ಆಗುತ್ತೆ ಸರ್. ಓಕೆ, CBR ಇದೆ ನಮ್ಮ ಹತ್ರ? ಸರ್ CBR ಅಲ್ಲಿ ಯಾವ್ದು ಬೇಕು ನಿಮಗೆ? 150 ಬೇಕಾ, 250 ಬೇಕಾ, ಯಾವ್ದು ಬೇಕು ನಿಮಗೆ? ಹೋಂಡಾನಲ್ಲಿ ನಾನು ಇವಾಗ ಹೇಳ್ತಾ ಇದೀನಿ, ಸಾಗರ್ ಆಟೋಮೊಬೈಲ್ಸ್ ಬನ್ನಿ ಸರ್ ನೀವು. ಓಕೆ ಸರ್, ಪ್ರೈಸಸ್ ಏನಿದೆ ಸರ್ ಅದಕ್ಕೆ? ಸರ್ ಅದೆಲ್ಲ ಪ್ರೈಸ್ ಅಲ್ಲ, ನೀವು ಸ್ಟಾರ್ಟಿಂಗ್ CBR ಬೇಕಾ ನಿಮಗೆ? 65,000 ರೂಪಾಯಿಂದ ಕೊಡೋಣ ಸರ್. ಓಕೆ, ಜಸ್ಟ್ 65,000 ಇಂದ CBR ಸ್ಟಾರ್ಟ್ ಆಗ್ಬಿಡುತ್ತೆ. ಹೌದು ಸರ್. ಸರ್ ಕ್ಲಾಸಿಕ್ ಬಗ್ಗೆ ಸ್ವಲ್ಪ ಹೇಳಿ ಸರ್. ಇದು ಸರ್ ಇಷ್ಟೊತ್ತು ನೀವು ಬೆನೆಲಿ ಕೇಳಿದ್ರಿ, ನೀವು ಹಿಮಾಲಯನ್ ಕೇಳಿದ್ರಿ, ಓಕೆ, ಎಲ್ಲ ಹಂಟರ್ ಕೇಳಿದ್ರಿ, Okay. ಇವಾಗ ನೀವು ಕೇಳಿದ್ದು ರಾಯಲ್ ಎನ್ಫೀಲ್ಡ್. Classic. ಸರ್ ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ, ಸಾಗರ್ ಆಟೋಮೊಬೈಲ್ಸ್ ನೀವು ಬಂದ್ರೆ ಎಲ್ಲಾ ತರ ಯಾವ ಗಾಡಿಗಳು ಬೇಕು ಸರ್ ನಿಮಗೆ? ಹಂಟರ್ ಬೇಕಾ ನಿಮಗೆ? ಗನ್ ಮೆಟಲ್ ಬೇಕಾ? ಸ್ಟ್ಯಾಂಡರ್ಡ್ ಬೇಕಾ? ಯಾವ ತರ ಗಾಡಿಗಳು ಬೇಕು ಸರ್? ಎಲ್ಲ ಕಂಪ್ಲೀಟ್ ಆಗಿ ನಿಮಗೆ ರಾಯಲ್ ಎನ್ಫೀಲ್ಡ್ ಅಲ್ಲಿ GT 650 ಬೇಕಾ, 535 ಬೇಕಾ, ಯಾವ ತರ ಬೇಕು ಎಲ್ಲ ಸಿಗುತ್ತೆ ಸರ್. ಜಯನಗರದಲ್ಲಿ ಏನ್ ಹೇಳಿ, ತಿಲಕ್ ನಗರ ಮಾರಿಯಮ್ಮ ದೇವಸ್ಥಾನ ಆಪೋಸಿಟ್ ಅಲ್ಲೇ ಸಿಗೋದು. ಫಸ್ಟ್ ಫ್ಲೋರ್ಗೆ ನಾನು ಹೇಳೋದು ಏನ್ ಗೊತ್ತಾ, ತಾಳ್ಮೆಯಿಂದ ಬನ್ನಿ ದಯವಿಟ್ಟು. ಯಾರಾದ್ರೂ ಬನ್ನಿ ಸರ್, ನಮ್ಮ ಅಂಗಡಿ ಅಕ್ಕ ಪಕ್ಕ ಆ ಕಡೆ ಈ ಕಡೆ ನಮ್ ಏರಿಯಾ ಇಲ್ಲ, ಎಲ್ಲಿನಾದ್ರೂ ಬನ್ನಿ ಸರ್. ನೀವು ಏರಿಯಾನ ಅಂತ ಹೇಳಲ್ಲ ಸರ್, ಎಲ್ಲಿನಾದ್ರೂ ಬನ್ನಿ. ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ತಾಳ್ಮೆಯಿಂದ ಬಂದ್ರೆ ಎಲ್ಲಾ ಕೆಲಸಗಳು ಆಗುತ್ತೆ ಸರ್. ನಾನ್ ತಾಳ್ಮೆ ಇಲ್ಲ,
ನಾನು ಕೋಪ ಮಾಡ್ಕೊಂಡ್ ಬರ್ತೀನಿ, ದಯವಿಟ್ಟು ಮಾಡಕ್ ಹೋಗ್ಬೇಡಿ. ತಾಳ್ಮೆ ಇದ್ರೆ ಸಾಗರ್ ಆಟೋಮೊಬೈಲ್ಸ್ಗೆ ಬನ್ನಿ ಸರ್. ಓಕೆ ಸರ್, ನಮ್ಮ ಆಡಿಯನ್ಸ್ಗೆ ಇದೆ ಸರ್. ಅದೆಲ್ಲ ನಿಮಗೆ ನಾನು ತುಂಬಾ ಹೇಳಕ್ಕಿಂತ ತುಂಬಾ ಇಷ್ಟಪಡ್ತೀನಿ. ಏನು ಅಂದ್ರೆ ಸಾಗರ್ ಆಟೋಮೊಬೈಲ್ಸ್ ಬಂದ್ರೆ ಫೈರ್ ಬಾಲ್ ರೆಡಿ ಇದೆ. ಫೈರ್ ಏನು ಅಂದ್ರೆ ನಿಮಗೆ ಸೌಂಡ್ ಅಲ್ಲೇ ಗೊತ್ತಾಗ್ಬಿಡುತ್ತೆ ಫೈರ್ ಎಲ್ಲಿ ಸಿಗುತ್ತೆ. ನಮ್ಮ ಹೀರೋ ಕಲೆಕ್ಷನ್ ಆಗಿರ್ಬೋದು, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ಗಳಾಗಿರ್ಬೋದು, ನಿಮಗೆ ಪ್ಲಸ್ ನಿಮಗೆ ನಾನು ಇನ್ನೊಂದು ನಮ್ಮ ಆಟೋ ಡ್ರೈವರ್ಗಳಾಗಿರ್ಬೋದು, ಇನ್ನೊಂದು ನಾನು ತುಂಬಾ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ದಯವಿಟ್ಟು ಆಮೇಲೆ ಏನಕ್ಕಪ್ಪ ನಮ್ಮ ಹೆಸರು ಹೇಳಿದ ತಕ್ಷಣ ಸೌಂಡ್ ಕಮ್ಮಿ ಮಾಡ್ಬಿಟ್ಟೆ ಅಂತ ಸರ್, ದಯವಿಟ್ಟು ಏನು ಆ ಥರ ಏನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡಿ. ನಿಮಗೆ ಯಾವ ತರ ಗಾಡಿಗಳು ಬೇಕು ಎಲ್ಲ ಸಿಗುವಂತ ಜಾಗ, ತಗೊಬೇಕು ಅಂತ ಏನಾದ್ರೂ ಮನ್ಸಲ್ಲಿ ಇದ್ರೆ ಸರ್ ಅದು ಸಾಗರ್ ಆಟೋಮೊಬೈಲ್ಸ್ ಅಲ್ಲಿ ಮಾತ್ರ ಸರ್ ಅದು